ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾವು ಸೋಯಾ ಚಾಂಪ್ಸ್ ತೊಗೊಂಡಿದ್ದೀನಿ ರೀ. ಇದರೊಳಗೆ ಒಳ್ಳೆ ಸೋಯಾ ಚಾಂಪ್ಸು ಪುಳಿ ಮುಂಚಿ ಅಂತ ಮಾಡ್ತಾರೆ ಈ ಕಡೆ ಮಲೆನಾಡು ಕಡೆ. ಆ ಪುಳಿ ಮುಂಚಿ ಮಾಡ್ತಾಯಿದ್ದೀವಿ ಇವತ್ತು. ತುಂಬ ಟೇಸ್ಟ್ ಆಗಿರುತ್ತೆ ರೀ ಈ ಸೋಯಾ. ನೋಡಿರಿ, ಇವಾಗ ನಾವು ಇದನ್ನು 2-3 ನೀರಲ್ಲಿ ಚೆನ್ನಾಗಿ ಇದನ್ನು ತೊಳೆದುಕೊಳ್ಳೋಣ್ರಿ. ಇದು ನೋಡಿರಿ, ಇವಾಗ ನಾವು ಇದನ್ನು ತೊಳೆದ್ಬಿಟ್ಟು ಈ ಥರನೇ ನೀರಲ್ಲಿ ನೆನೆಸ್ಕೊಳ್ಳೋಣ್ರಿ. ಅಂದರೆ ಇದು ಸ್ವಲ್ಪನೇ ಇದನ್ನು ನೆನೆಸ್ಕೊಳ್ಳೋಣ್ರಿ ನೀರಿನಲ್ಲಿ. ಈಗ ನಾ ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಾನು ನೆನೆಸಿಟ್ಟಂತಹ ಬ್ಯಾಡಗಿ ಮೆಣಸಿನ್ಕಾಯಿ 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪನೇ 4 ಬಳ್ಳಿ ಮೆಣಸಿನ್ಕಾಯಿ, ಇದು ಚಿಕ್ಕದಂತ ತೊಗೊಂಡಿನಿ ರೀ. ಇದು ಬಿಸಿನೀರಿನಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೀನಿ ರೀ. ಇದನ್ನು ನಾವು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ. ಅಂದ್ರೆ ಇದು ಸ್ವಲ್ಪ ಕಲರ್ನು ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಗ್ರೇವಿ ಮಾಡೋಕ್ಕೆ ಚೆನ್ನಾಗಾಗುತ್ತೆ ರೀ. ನೋಡಿರಿ, ಇವಾಗ ಇದಕ್ಕೆ ನೋಡಿರಿ, ನಾನಿಲ್ಲಿ 2 ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಇದಕ್ಕೆ ನೋಡಿರಿ 7-8 ಎಸಳು ಬೆಳ್ಳುಳ್ಳಿಯನ್ನು ಸಹ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹುಣಸೆಹಣ್ಣು, ಒಂದಿಷ್ಟು ಹುಣಸೆಹಣ್ಣನ್ನು ನಾನು ಇದಕ್ಕೇ ಹಾಕ್ಕೋತಾ ಇದ್ದೀನಿ ರೀ. ಮತ್ತು ಇಲ್ಲಿ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸಹ ತೊಗೊಂಡಿದ್ದೀನಿ ರೀ. ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಇವು ನಮಗೆ ಮಸಾಲೆ ರುಬ್ಬಕ್ಕೆ ಬೇಕಾಗಿದ್ದು. ಇದಕ್ಕೆ ನೋಡಿರಿ, ನೀವು ಅಂದರೆ ನಾ ಈಗ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಧನಿಯಾ ಕಾಳನ್ನು ಸಹ ಹಾಕ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ತೊಗೊಂಡಿದ್ದೀನಿ ರೀ. ಇದನ್ನು ಸಹ ಹಾಕ್ತಾಯಿದ್ದೇನೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ್ರಿ. ಸ್ವಲ್ಪನೇ 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ನೋಡಿರಿ, ಇದನ್ನು ನಾವು ತುಂಬ ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ನೈಸಾಗಿಯೇ ನೋಡ್ಬೋದು ರೀ, ಪೇಸ್ಟ್ ಥರನೇ ಮಾಡ್ಕೊಂಡಿದ್ದೇನೆ. ತುಂಬ ನೈಸಾಗಿಯೇ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇದು ನಮಗೆ ಇವಾಗ ನಮ್ಮದು ಮಸಾಲ ರೆಡಿ ಆಗಿದೆ. ಇವಾಗ ನಾನಿಲ್ಲೊಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೇನೆ ರೀ. ಈ ಆಯಿಲ್ ನೋಡಿರಿ, ಸ್ವಲ್ಪನೇ ಬಿಸಿ ಆದಾಗೇ 5 ಲವಂಗ ಹಾಕ್ಕೊಂಡಿದ್ದೇನೆ ರೀ. 2-3 ಪೀಸು ಚಕ್ಕೆಯನ್ನು ಹಾಕ್ಕೊಂಡಿದ್ದೇನೆ ರೀ. ಸ್ವಲ್ಪನೇ ಇದು ದಪ್ಪ ಸೊಪ್ಪು ಬರುತ್ತೆ ನೋಡಿರಿ, ಇದನ್ನು ಸಹ ಹಾಕ್ಕೊಂಡಿದ್ದೇನೆ. ಇದಕ್ಕೇ ಒಂಚೂರು ಕರಿಬೇವು ಸೊಪ್ಪು, ಇದು ಟೇಸ್ಟ್ ಚೆನ್ನಾಗಿರುತ್ತೆ ರೀ. ಮತ್ತು ಮೀಡಿಯಮ್ ಸೈಜಿಂದು 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇವಾಗ ನಮ್ಮದು ಇದು ಸ್ವಲ್ಪನೇ ನಾವು ಲೈಟು ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ಅಂದರೆ ನಮ್ಮದು ಮಸಾಲ ಸೀದ್ ಹೋಗ್ಬಾರ್ದು ಅಂಥೇಳಿ, ಹಾಗಾಗಿ ನಾನು ಹಿಂದೆನೇ ಎಲ್ಲವನ್ನು ಬೇಗನೆ ಹಾಕಿದ್ದೀನಿ ರೀ. ಅಂದರೆ ಇದ್ರ ಫ್ಲೇವರ್ ಬಿಟ್ಕಟ್ಗೆ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ರಿ. ಇವಾಗ ನಮ್ಮದು ಸೋಯಾ ನೋಡಿರಿ, ಇದು ನೆಂದಿದೆ. ಈ ಥರನೇ ನಾವು ಹಿಂಡ್ಬಿಟ್ಟು ನೀರನ್ನು ಇದನ್ನು ಚೆನ್ನಾಗಿ ಈ ಥರ ತೆಗಿಬೇಕಾಗತ್ತೆ ರೀ. ಅಂದರೆ ನಮ್ಮದು ಮಸಾಲವನ್ನು ಇದರೊಳಗೆ ಚೆನ್ನಾಗಿ ಕೋಟಿಂಗ್ ಆಗ್ಬೇಕು ನೋಡಿರಿ. ಹಾಗಾಗಿ ಇದನ್ನು ಎಲ್ಲವನ್ನು ಈ ಥರನೇ ಹಿಂಡಿ ನಾನು ತೆಗೆದಿಟ್ಕೊತಾ ಇದ್ದೀನಿ ರೀ. ಇವಾಗ ನಮ್ಮದು ಸ್ವಲ್ಪನೇ ಇದು ಬ್ರೌನ್ ಕಲರ್ ಆಗಿದೆ ನೋಡಿರಿ. ಈ ಟೈಮ್ನಲ್ಲೇ ನಾವು ಮಸಾಲವನ್ನು ಮಾಡಿಟ್ಕೊಂಡಿದ್ದೇವೆ ನೋಡಿರಿ, ಮಿಕ್ಸಿಗೆ ಹಾಕಿ ಅದನ್ನು ಇದರಲ್ಲಿ ಹಾಕೋಣ. ಇವಾಗ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದಕ್ಕೆ ಒಂಚೂರು ಇವಾಗ ಅರಿಶಿನವನ್ನು ಹಾಕೋಣ. ಇವಾಗ ಸ್ವಲ್ಪನೇ ಕಲರ್ ಸಲಿಂದ ಅಂತೇಳಿ 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ ರೀ. ಇದು ಸ್ವಲ್ಪ ಮಸಾಲ ಸ್ವಲ್ಪ ನೀರು ಹಾಕ್ಲಾರ್ದೇ ಇದರೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ಇದಕ್ಕೆ ನೋಡಿರಿ, ನಮ್ಮದು ಸ್ವಲ್ಪ ಅರಿಶಿನ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನಾವು ಸಾಲ್ಟು ಹಾಕ್ಕೊಳ್ಳೋಣ ರೀ. ಅರ್ಧ ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ರೀ. ನಿಮಗೆ ಇಷ್ಟ ಇತ್ತಂದರೆ ಲಿಂಬೆಹಣ್ಣು ಹಿಂಡ್ಕೋಬೋದು ರೀ. ಇದು ಸ್ವಲ್ಪ ನಮಗೆ ಒಳ್ಳೆ ಫ್ಲೇವರ್ ಬರ್ತಾಯಿದೆ ರೀ. ಸ್ವಲ್ಪನೇ ಇದನ್ನು ಮುಚ್ಚಿ 2 ನಿಮಿಷ ಇದು ಖಾರ ಬೇಯಬೇಕು ನೋಡಿರಿ. ಹಾಗಾಗಿ 2 ನಿಮಿಷಗಳ ಕಾಲ ಬೇಯಿಸೋಣ. ಇವಾಗ ನೋಡೋಣ ರೀ, ನಮ್ಮದು 5 ಮಿನಿಟ್ಸ್ ಆಗಿದೆ. ಅಂದರೆ ಇದು ನಮ್ಮದು ಮಸಾಲ ಚೆನ್ನಾಗಿ ಬೆಂದಿದೆ ನೋಡಿರಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ರೀ. ಅಂದರೆ ನಾವು ಸೋಯಾ ಚಂಕ್ಸ್ ಹಾಕ್ತೀವಿ ನೋಡಿರಿ, ಆ ಟೈಮ್ನಲ್ಲಿ ಇದು ಸ್ವಲ್ಪನೇ ನೀರು ಥರ ಇತ್ತಂದರೆ ಅದು ಸ್ವಲ್ಪ ಹಿಡ್ಕೊಳ್ಳುತ್ತೆ ಮಸಾಲ. ಹಾಗಾಗಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಯಿಸೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಚೆನ್ನಾಗಿ ಕುದಿ ಬರ್ತಾ ಇದೆ ರೀ. ಈ ಟೈಮ್ನಲ್ಲೇ ನೋಡಿರಿ, ನಾವು ಸೋಯಾವನ್ನು
ತೊಳೆದು ಇಟ್ಕೊಂಡಿದ್ದೆ ನೆನೆಸಿದೆ ನೋಡಿರಿ. ಇದನ್ನು ಮಿಕ್ಸ್ ಮಾಡಿ ಹಾಕೋಣ. ಚೆನ್ನಾಗಿ ಇದನ್ನು ಇದ್ರೊಳಗೆ ಒಟ್ಟಿಗೆ ಮಿಕ್ಸ್ ಮಾಡಿ ನಾವು ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸೋಣ್ರಿ. ಚೆನ್ನಾಗಿ ಈ ಥರನೇ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನೋಡ್ಬೋದು ರೀ. ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟೆ ಬೇಯಿಸೋಣ್ರಿ. ನೋಡೋಣ್ರಿ ನಮ್ಮದು ನೋಡಿರಿ ಇದೆಲ್ಲನೂ ನಮ್ಮದು ಗ್ರೇವಿ ಥರ ಎಲ್ಲ ಒಳಗೆ ಎಲ್ಲವನ್ನು ಹೀರ್ಕೊಂಡಿದೆ. ನಮ್ಮದು ಗ್ರೇವಿ ಥರ ಮಾಡಿದ್ದೇವೆ ನೋಡಿರಿ. ಇದು ಇವಾಗ ನಮಗೆ ಸರಿಯಾಗಿದೆ. ಇದು ಒಳ್ಳೆ ಒಂದು ಪರಿಮಳ ಬರುತ್ತೆ ರೀ. ನಿಮಗೆ ಬೇಕಿದ್ದರೆ ಗರಂ ಮಸಾಲ, ಚಿಕನ್ ಮಸಾಲ ಅವು ಎಲ್ಲವನ್ನು ಹಾಕ್ಕೋಬೋದು. ನನಗೆ ಬೇಡ ಜಾಸ್ತಿ ಮಸಾಲ ಅಂತೇಳಿ ಹಾಕಿಲ್ಲ. ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿರಿ ಕೊನೆಯದಾಗಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿದ್ರಲ್ರಿ ನಮ್ಮದು ಸೋಯಾ ಚಾಂಪ್ಸ್ ಪುಳಿಮುಂಚಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.